ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡೋದು, ಅದು ನಾರ್ಮಲ್ ಬ್ಲೌಸ್ ಅಂದರೆ ಸಾದಾ ಬ್ಲೌಸ್ ಇಟ್ಕೊಂಡು ಯಾವ ಥರ ಬೋಟ್ ನೆಕ್ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಾನು ನಾರ್ಮಲ್ ಬ್ಲೌಸನ್ನು ಯಾವ ಥರ ಬೋಟ್ ನೆಕ್ ಆಗಿ ಕಟಿಂಗ್ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ಬ್ಲೌಸ್ ಲೆಂತ್ ಬಂದು ಅವ್ರದ್ದು 15 ಇದೆ. 15 ಇದ್ದರೆ 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 16 ಇಂಚ್ ತೊಗೋತೀನಿ. ಸೊ ನೋಡಿ 16 ಇಂಚ್ ತೊಗೋತಾ ಇದ್ದೀನಿ. 15 ಇದೆ ಅವ್ರ ಬ್ಲೌಸ್ ಲೆಂತು, ನಾನು 16 ಇಂಚ್ ತೊಗೊಳ್ತೀನಿ. 16 ಇಂಚ್ ತೊಗೊಂಡು ಮಾರ್ಕ್ ಹಾಕೋತೀನಿ. ಸೊ ಇದಿಷ್ಟಾದಮೇಲೆ ಇದು ಬ್ಲೌಸ್ ಬಂದು 42 ಸೈಜಿಂದು. ಸೊ 42 ಸೈಜಿಗೆ ಬೋಟ್ ನೆಕ್ ಬಿಡ್ತು 4.5 ಬರುತ್ತೆ. ಸೊ 4 ನೋಡಿ 4.5 ತೊಗೊಂಡಿದ್ದೀನಿ. 42 ಸೈಜ್ಗೆ 4.5. ಹಾಗೆ ಶೋಲ್ಡ್ರ್ ಬಂದು 3 ಇಂಚ್ ತೊಗೋತೀನಿ. ನೋಡಿ ಶೋಲ್ಡ್ರ್ ಬಂದು 3 ಇಂಚು. ಹಾಗೆ ನೆಕ್ ಬಿಡ್ತು ಬಂದು 4.5. ಹಾಗೆ ಇಲ್ಲಿ ನೋಡಿ ಇಲ್ಲಿ 3.5 ಇಂಚು, 3.5 ಇಂಚ್ ತೊಗೊಂಡು ಇಲ್ಲಿ ಒಂದು ಬಾಕ್ಸ್ ಹಾಕ್ತೀನಿ. ಸೊ ಇನ್ನು ಬ್ಯಾಕ್ ಪಟ್ಟಿ ಬಂದು 3 ಇಂಚಿದೆ. ಸೊ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡು 3.5 ತೊಗೊಳ್ತಿದ್ದೀನಿ. ಸೊ 3.5 ತೊಗೊಂಡು ಇದನ್ನು ಇನ್ನು 4.5ಗೆ ಲೈನ್ ಹಾಕ್ಕೊಂಡು ಈ ಥರ ಬಾಕ್ಸ್ ಹಾಕ್ಕೊಂಡೆ. ಸೊ ಬಾಕ್ಸ್ ಹಾಕ್ಕೊಂಡು ನೀವು ಇದರಲ್ಲಿ ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಕೋಬೋದು ನಿಮ್ಗೆ ಇಷ್ಟವಾಗಂಥದ್ದು. ಸೊ ನಾನು ಇದರಲ್ಲಿ ನಾರ್ಮಲ್ ಬ್ಲೌಸನ್ನು ಯಾವ ಥರ ಬೋಟ್ ನೆಕ್ ಆಗಿ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಸೊ ಅದಕ್ಕೆ ಇದು ಆರ್ಮ್ ಬಂದು 6.5 ಇಡ್ತೀನಿ. 6.5. ಅದು ಚೆಸ್ಟ್ ಬಂದು ಒಂದು ಭಾಗದ್ದು 10.5 ಬರುತ್ತೆ. ಸೊ ಇಲ್ಲಿ 1.25 ತಗೊಂಡು ಇದನ್ನು ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಇದಿಷ್ಟು ಇಲ್ಲಿ ಏನಿರುತ್ತಲ್ವ ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಸೊ ಈ ಥರ ಕಟಿಂಗ್ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ನಾನೊಂದು ಯಾವ ಥರ ಡಿಸೈನ್ ಇಡ್ತೀನಿ ಅಂತ ಅನ್ನೋದಾದರೆ ಈ ಥರ ಇನ್ನೊಂದು ಸ್ವಲ್ಪ ರೌಂಡ್ ತಗೊಂಡು ನೋಡಿ ನಾನು ಈ ಡಿಸೈನ್ ಹಾಕ್ತಿದ್ದೀನಿ. ಸೊ ಇದರಲ್ಲಿ ಇನ್ನೊಂದು ಸ್ವಲ್ಪ ಕಟ್ ವರ್ಕ್ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಅಂತ ತೋರಿಸ್ತೀನಿ, ಒಂದು ನಿಮಿಷ. ಈ ಥರದೊಂದು ನಾನು ರೌಂಡಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನಿಟ್ಟು ಮಾರ್ಕ್ ಹಾಕೋಬೇಕು. ಒಂದು ನಿಮಿಷ.
ನೋಡಿ ಬ್ಲೌಸು ರೆಡಿ ಆದಮೇಲೆ ಈ ಥರ ಕಾಣ್ತಿದೆ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ಯಾವ ಥರ ಬಂದಿದೆ ಅಂತ ಒಂದು ಸಣ್ಣ ನಿಮಗೆ ತೋರಿಸೋಣ ಅಂತ ಲಾಸ್ಟಿಗೆ ಎಂಡಿಗೆ ಈ ವಿಡಿಯೋನ ಒಂದು ಪಿಕ್ ಹಾಕಿದ್ದೀನಿ. ನೋಡಿ ಕಟ್ ವರ್ಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರದ್ದು ಸ್ಟಿಚ್ ವಿಡಿಯೋ ಹಾಕಬೇಕು ಅಂದರೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಟ್ ವರ್ಕ್ ಬಂದಿದೆ. ಹಾಗೆ ಸ್ಲೀವ್ಸಿಗೂ ಕೂಡ ನಾನು ಇದೇ ಕಟ್ ವರ್ಕನ್ನು ಯೂಸ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಬಟನ್ ಸಹ ಮಾಡಿದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.